ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಏನಿದೆ ಸೆಕೆಂಡ್ ಸೆಮಿಸ್ಟರ್ BCom ಸ್ಟೂಡೆಂಟ್ಸ್ಗೆ, ಸೊ ಆ ಒಂದು ಸಬ್ಜೆಕ್ಟ್ ಅಲ್ಲಿ ಲಾಸ್ಟ್ 2 ವರ್ಷನೂ ಕೂಡ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ದಟ್ ಈಸ್ ಪ್ರೋಸೆಸ್ ಆಫ್ ಸೆಲೆಕ್ಷನ್. ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತಾನೆ ಟ್ರೀಟ್ ಮಾಡ್ಬೋದು. ಸೊ ಈ ಟಾಪಿಕ್ ಅಂತಾನೆ ಟ್ರೀಟ್ ಮಾಡ್ಬೋದು, ಪ್ರೋಸೆಸ್ ಆಫ್ ಸೆಲೆಕ್ಷನ್. ಸೊ ಪ್ರೋಸೆಸ್ ಪ್ರೋಸೆಸ್ ಆಫ್ ಸೆಲೆಕ್ಷನ್ ಅಂತ ಬಂದಾಗ ಯಾವ ತರ ಪ್ರೋಸೆಸ್ ಇರುತ್ತೆ, ಸೆಲೆಕ್ಷನ್ ಅಂದ್ರೆ ಏನು, ಯಾವ ತರ ಪ್ರೋಸೆಸ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಕ್ವಶನ್ಸ್ ಅನ್ನ ಹೇಗೆ ಕೇಳ್ತಾರೆ, ಹೇಗೆ ಆನ್ಸರ್ ಮಾಡಬೇಕು, ನೀವು ಯಾವೆಲ್ಲ ಪಾಯಿಂಟ್ಸ್ ಅನ್ನ ಬರಿಬೇಕು ಅಂತ ನೋಡ್ತಾ ಹೋಗೋಣ. ನೋಡಿ, ಕ್ವಶನ್ಸ್ ಹೇಗೆ ಬರುತ್ತಪ್ಪ ಅಂದ್ರೆ, ವಾಟ್ ಈಸ್ ಸೆಲೆಕ್ಷನ್, ಎಕ್ಸ್ಪ್ಲೈನ್ ದಿ ಪ್ರೋಸೆಸ್ ಆಫ್ ಸೆಲೆಕ್ಷನ್ ಅಂತ ಕೇಳ್ತಾರೆ. ಸೆಲೆಕ್ಷನ್ ಅಂದ್ರೆ ಏನು, ಸೆಲೆಕ್ಷನ್ ನ ಹೇಗೆ ಮಾಡ್ತಾರೆ, ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ತಿಳಿಸಿ ಅಂತ ಅರ್ಥ. ನೋಡಿ, ಸೆಲೆಕ್ಷನ್ ಈಸ್ ದಿ ಪ್ರೋಸೆಸ್ ಆಫ್ ಚೂಸಿಂಗ್ ದ ಮೋಸ್ಟ್ ಸೂಟಬಲ್ ಕ್ಯಾಂಡಿಡೇಟ್ ಫ್ರಮ್ ಅಮಾಂಗ್ ದಿ ಅಪ್ಲಿಕೆಂಟ್ಸ್ ಫಾರ್ ಎ ಜಾಬ್. ದಿ ಏಮ್ ಆಫ್ ಸೆಲೆಕ್ಷನ್ ಈಸ್ ಟು ಅಪಾಯಿಂಟ್ ರೈಟ್ ಪರ್ಸನ್ ಟು ದ ರೈಟ್ ಜಾಬ್. ಅಂದ್ರೆ ಸೆಲೆಕ್ಷನ್ ಅನ್ನೋದು ಒಂದು ಪ್ರೋಸೆಸ್, ಸೆಲೆಕ್ಟಿಂಗ್ ದ ಮೋಸ್ಟ್ ಸೂಟಬಲ್ ಕ್ಯಾಂಡಿಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಮಾಂಗ್ ದಿ ಅಪ್ಲಿಕೆಂಟ್ಸ್ ಫಾರ್ ದಿ ಜಾಬ್. ಎಷ್ಟು ಜನ ಜಾಬ್ಗೆ ಅಪ್ಲಿಕೇಶನ್ಸ್ ಅನ್ನ ಹಾಕಿರ್ತಾರೆ, ಅದರಲ್ಲಿ ಸೂಟಬಲ್ ಕ್ಯಾಂಡಿಡೇಟ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಆಫ್ ದ ಮೇನ್ ಏಮ್ ಆಫ್ ಸೆಲೆಕ್ಷನ್ ಪ್ರೋಸೆಸ್ ಈಸ್ ಟು ಅಪಾಯಿಂಟ್ ಎ ರೈಟ್ ಪರ್ಸನ್ ಟು ದಿ ರೈಟ್ ಜಾಬ್ ಅಟ್ ಎ ರೈಟ್ ಟೈಮ್. ರೈಟ್ ಟೈಮ್ ಅಲ್ಲಿ ರೈಟ್ ಪರ್ಸನ್ಸ್ ಅನ್ನ ಸೆಲೆಕ್ಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಆ ಒಂದು ಸೆಲೆಕ್ಷನ್ ನ ಪ್ರೋಸೆಸ್ ಅನ್ನ ಆಗ್ತೀವಿ. ಇಟ್ ಈಸ್ ಅ ಪ್ರೋಸೆಸ್ ಆಫ್ ಚೂಸಿಂಗ್ ದ ಮೋಸ್ಟ್ ಸೂಟಬಲ್ ಪರ್ಸನ್ ಆರ್ ಮೋಸ್ಟ್ ಸೂಟಬಲ್ ಕ್ಯಾಂಡಿಡೇಟ್ ಫ್ರಮ್ ಅಮಾಂಗ್ ದಿ ಅಪ್ಲಿಕೆಂಟ್ಸ್ ಫಾರ್ ಎ ಜಾಬ್, ಬಿಕಾಸ್ ಆಫ್ ಟು ಅಪಾಯಿಂಟ್ ಅ ರೈಟ್ ಪರ್ಸನ್ ಟು ದಿ ರೈಟ್ ಪ್ಲೇಸ್ ಅಟ್ ರೈಟ್ ಟೈಮ್ ಅಲ್ಲಿ ಅಪಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಅದನ್ನ ನಾವು ಸೆಲೆಕ್ಷನ್ಸ್ ಅಂತ ಕರಿತಾ ಹೋಗ್ತೀವಿ. ಈ ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ಏನಿರುತ್ತಪ್ಪ ಅಂದ್ರೆ, ಈ 10 ಪಾಯಿಂಟ್ಸ್ ಅನ್ನ ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಂಡಿರಿ. ಸೆಲೆಕ್ಷನ್ ಪ್ರೋಸೆಸ್ ಹೇಗೆ ನಡೀತಪ್ಪ ಅಂದ್ರೆ, ಫಸ್ಟ್ ಪಾಯಿಂಟ್ ಹೇಳುತ್ತೆ, ಸೊ ದಿಸ್ ದ ಪ್ರೋಸೆಸ್ ಆಫ್ ಸೆಲೆಕ್ಷನ್. ಫಸ್ಟ್ ಪಾಯಿಂಟ್, ಪ್ರಿಲಿಮಿನರಿ ಇಂಟರ್ವ್ಯೂ. ಫಸ್ಟ್ ಪಾಯಿಂಟ್ ಬಂದು ಪ್ರಿಲಿಮಿನರಿ ಇಂಟರ್ವ್ಯೂ, ರಿಸೀವಿಂಗ್ ಅಪ್ಲಿಕೇಶನ್, ಸ್ಕ್ರೀನಿಂಗ್ ಆಫ್ ಅಪ್ಲಿಕೇಶನ್, ಸೆಲೆಕ್ಷನ್ ಟೆಸ್ಟ್, ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂ, ರೆಫರೆನ್ಸ್ ಚೆಕ್, ಮೆಡಿಕಲ್ ಎಕ್ಸಾಮಿನೇಷನ್, ಫೈನಲ್ ಸೆಲೆಕ್ಷನ್, ಜಾಬ್ ಆಫರ್, ಪ್ಲೇಸ್ಮೆಂಟ್ ಅಂಡ್ ಇಂಡಕ್ಷನ್ಸ್ ಅಂತ ಕರಿತೀವಿ. ಅಂದ್ರೆ ದೀಸ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದಿ ಪ್ರೋಸೆಸ್ ಆಫ್ ಸೆಲೆಕ್ಷನ್. ಸ್ಟೇಜಸ್ ಅಂತ ಕೇಳ್ಬೋದು, ಪ್ರೋಸೆಸ್ ಅಂತ ಬೇಕಾದ್ರೆ ಕೇಳ್ಬೋದು. ಸೊ ಸೆಲೆಕ್ಷನ್ ನ ಪ್ರೋಸೆಸ್ ಹೇಗೆ ನಡೆಯುತ್ತೆ, ಯಾವೆಲ್ಲ ಸ್ಟೆಪ್ಸ್ ಇನ್ವಾಲ್ವ್ ಆಗಿರುತ್ತೆ ಅಂತ ಕೇಳಿದ್ರೆ ಇಷ್ಟು ಬರಿಬೇಕಾಗುತ್ತೆ. ಪ್ರಿಲಿಮಿನರಿ ಇಂಟರ್ವ್ಯೂ ಫಸ್ಟ್ ಸ್ಟೆಪ್, ಸೆಕೆಂಡ್ ಬಂದು ರಿಸೀವಿಂಗ್ ಅಪ್ಲಿಕೇಶನ್, ಥರ್ಡ್ ಒನ್ ಸ್ಕ್ರೀನಿಂಗ್ ಅಪ್ಲಿಕೇಶನ್, ಫೋರ್ತ್ ಒನ್ ಸೆಲೆಕ್ಷನ್ಸ್ ಟೆಸ್ಟ್, ಫಿಫ್ತ್ ಒನ್ ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂ, ಸಿಕ್ಸ್ ಒನ್ ರೆಫರೆನ್ಸ್ ಚೆಕ್, ಸೆವೆಂತ್ ಒನ್ ಮೆಡಿಕಲ್ ಎಕ್ಸಾಮಿನೇಷನ್, ಏಯ್ತ್ ಒನ್ ಫೈನಲ್ ಸೆಲೆಕ್ಷನ್, ನೈನ್ತ್ ಒನ್ ಜಾಬ್ ಆಫರ್, ದೆನ್ ಲಾಸ್ಟ್ ಒನ್ ಪ್ಲೇಸ್ಮೆಂಟ್ ಅಂಡ್ ಇಂಡಕ್ಷನ್ಸ್ ಅಂತ ಕರಿತೀವಿ. ಸೊ ಇವನ್ನ ನೀವು ಕರೆಕ್ಟ್ ಆಗಿ ಪಾಯಿಂಟ್ಸ್ ವೈಸ್ ಕರೆಕ್ಟ್ ಆಗಿ ಆನ್ಸರ್ಸ್ ಅನ್ನ ಬರಿಬೇಕಾಗುತ್ತೆ. ಸೊ ಏನು ಪ್ರಿಲಿಮಿನರಿ ಇಂಟರ್ವ್ಯೂ ಅಂದ್ರೆ ಏನು, ರಿಸೀವಿಂಗ್ ಅಪ್ಲಿಕೇಶನ್ ಅಲ್ಲಿ ಏನ್ ಬರಿಬೇಕಪ್ಪ ಅಂತ ಹೇಳಿದ್ರೆ, ಸೊ ನೋಡಿ ಇದಕ್ಕೆ ನೀವು ಯಾವ ತರ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಫಸ್ಟ್ ಒನ್ ಹೇಳುತ್ತೆ ಪ್ರಿಲಿಮಿನರಿ ಇಂಟರ್ವ್ಯೂ. ನೋಡಿ, ಪ್ರಿಲಿಮಿನರಿ ಇಂಟರ್ವ್ಯೂ ಅಂತ ಹೇಳಿದ್ರೆ ಸ್ಕ್ರೀನಿಂಗ್ ಆಫ್ ಅಪ್ಲಿಕೆಂಟ್ಸ್, ಇಟ್ ಹೆಲ್ಪ್ಸ್ ಎಲಿಮಿನೇಟ್ ಅನ್ಸೂಟಬಲ್ ಕ್ಯಾಂಡಿಡೇಟ್ಸ್, ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್ ದ ಕ್ಯಾಂಡಿಡೇಟ್ ಈಸ್ ಕಲೆಕ್ಟೆಡ್. ಅಂದ್ರೆ ಸೊ ಅಪ್ಲಿಕೇಶನ್ಸ್ ಅನ್ನ ಹಾಕೋದಕ್ಕೂ ಮುಂಚೆನೆ ಅಪ್ಲಿಕೆಂಟ್ಸ್ ನ ಬೇಸಿಕ್ ಇನ್ಫಾರ್ಮೇಶನ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಎಲಿಮಿನೇಟ್ ಮಾಡ್ತಕ್ಕಂಥದ್ದು. ಅಂದ್ರೆ ಯಾರು ಸೂಟೇಬಲ್ ಅಲ್ಲ ಅವ್ರನ್ನ, ದಟ್ ಇಸ್ ಅನ್ಸೂಟೇಬಲ್ ಕ್ಯಾಂಡಿಡೇಟ್ಸ್ ಅನ್ನ ಎಲಿಮಿನೇಟ್ ಮಾಡ್ತಕ್ಕಂಥದ್ದು ಅಷ್ಟೇ. ಅದನ್ನ ನಾವು ಪ್ರಿಲಿಮಿನರಿ ಇಂಟರ್ವ್ಯೂ ಅಂತ ಕರಿತೀವಿ. ಅಪ್ಲಿಕೇಶನ್ ಹಾಕೋದಕ್ಕೂ ಮುಂಚೆನೆ ಸೊ ಆ ಒಂದು ಕ್ಯಾಂಡಿಡೇಟ್ಗೆ ಸಂಬಂಧಪಟ್ಟ ಬೇಸಿಕ್ ಇನ್ಫಾರ್ಮೇಶನ್, ಅಂದ್ರೆ ಅವರ ಎಜುಕೇಶನ್ ಆಗಿರ್ಬೋದು, ಕ್ವಾಲಿಫಿಕೇಶನ್ ಆಗಿರ್ಬೋದು, ಅಥವಾ ಅವರ ಒಂದು ಕಮ್ಯುನಿಕೇಶನ್ ಆಗಿರ್ಬೋದು, ಅಥವಾ ಅವರ ಒಂದು ವಿಲ್ ಪವರ್ ಆಗಿರ್ಬೋದು. ಸೊ ಇವನ್ನೆಲ್ಲ ಚೆಕ್ ಮಾಡೋ ಮುಖಾಂತರ ಬೇಸಿಕ್ ಇನ್ಫಾರ್ಮೇಶನ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಅವ್ರನ್ನ ಯಾರು ಅನ್ಸೂಟಬಲ್ ಪರ್ಸನ್ ಅಂತ ಹೇಳುತ್ತೆ ಅವ್ರನ್ನ ನಾವು ಅಲ್ಲೇ ಎಲಿಮಿನೇಷನ್ಸ್ ಅನ್ನ ಮಾಡ್ತಕ್ಕಂಥ ನಾವು ಪ್ರಿಲಿಮಿನರಿ ಇಂಟರ್ವ್ಯೂ ಅಂತ ಕರಿತಾ ಹೋಗ್ತೀವಿ. ದಟ್ ಇಸ್ ವಾಟ್ ಫಸ್ಟ್ ಒನ್, ಪ್ರಿಲಿಮಿನರಿ ಇಂಟರ್ವ್ಯೂ. ಇಟ್ ಈಸ್ ದ ಫಸ್ಟ್ ಸ್ಟೆಪ್ ಆಫ್ ಸ್ಕ್ರೀನಿಂಗ್ ದಿ ಅಪ್ಲಿಕೆಂಟ್ಸ್ ಅಂಡ್ ಇಟ್ ಹೆಲ್ಪ್ಸ್ ಟು ಎಲಿಮಿನೇಟ್ ಅನ್ಸೂಟಬಲ್ ಕ್ಯಾಂಡಿಡೇಟ್ ನ ಎಲಿಮಿನೇಟ್ ಮಾಡಲಿಕ್ಕೆ ಸೂಟೇಬಲ್ ಆಗುತ್ತೆ. ಇನ್ ದಿಸ್ ಸ್ಟೆಪ್, ಸೊ ಓನ್ಲಿ ದ ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್ ದ ಕ್ಯಾಂಡಿಡೇಟ್ ಈಸ್ ಕಲೆಕ್ಟೆಡ್. ಒಂದು ರಿಸೀವಿಂಗ್ ಅಪ್ಲಿಕೇಶನ್ಸ್. ನೋಡಿ, ರಿಸೀವಿಂಗ್ ಅಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ಯಾರು ಸೂಟಬಲ್ ಕ್ಯಾಂಡಿಡೇಟ್ ಇರ್ತಾರೆ, ದ ಕ್ಯಾಂಡಿಡೇಟ್ ಸಬ್ಮಿಟ್ ದರ್ ಅಪ್ಲಿಕೇಶನ್ ಫಾರ್ಮ್ ಅಲಾಂಗ್ ವಿತ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ರಿಸೀವಿಂಗ್ ಅಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ಯಾರು ಸೂಟಬಲ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇರ್ತಾರೆ ಅವರ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅಥವಾ ಸೊ ಅವರ ಒಂದು
ಪರ್ಸನಲ್ ಇನ್ಫಾರ್ಮೇಶನ್ಸ್ ಆಗಿರ್ಬೋದು ಎಲ್ಲದು ಕೂಡ ಅಪ್ಲಿಕೇಶನ್ ಫಾರಂ ನ ಮುಖಾಂತರ ಅವರು ಫಿಲ್ ಮಾಡಬೇಕಾಗುತ್ತೆ. ದಟ್ ಇಸ್ ವಾಟ್ ಕ್ಯಾಂಡಿಡೇಟ್ ಸಬ್ಮಿಟ್ ದೇರ್ ಅಪ್ಲಿಕೇಶನ್ ಫಾರ್ಮ್ ಅಲಾಂಗ್ ವಿತ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನೆಲ್ಲ ಇರುತ್ತೆ ಎಲ್ಲದನ್ನ ಕೂಡ ಅವರು ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನೆಸಸರಿ ಡಾಕ್ಯುಮೆಂಟ್ಸ್ ಅನ್ನ ಕೊಡಬೇಕಾಗುತ್ತೆ. ದಿ ಅಪ್ಲಿಕೇಶನ್ಸ್ ಆರ್ ಚೆಕ್ಡ್ ಫಾರ್ ಎಲಿಜಿಬಿಲಿಟಿ. ಆ ಒಂದು ಏನು ಅಪ್ಲಿಕೇಶನ್ಸ್ ಅನ್ನ ಹಾಕಿರ್ತಾರೆ ಅದನ್ನ ಎಲಿಜಿಬಿಲಿಟಿಗೆ ಚೆಕ್ ಮಾಡಬೇಕಾಗತ್ತೆ. ಸೊ ಇದು ರಿಸೀವಿಂಗ್ ಅಪ್ಲಿಕೇಶನ್ಸ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಕ್ಯಾಂಡಿಡೇಟ್ಸ್ ಸಬ್ಮಿಟ್ ಮಾಡಬೇಕು ಅವರ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಅಲಾಂಗ್ ವಿತ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ ಜಸ್ಟ್ ಲೈಕ್ ಅವರ ಒಂದು ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್ ರಿಲೇಟೆಡ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಕೆಲವೊಂದು ಪರ್ಸನಲ್ ಇನ್ಫಾರ್ಮೇಶನ್ಸ್ ಅನ್ನ ಒಳಗೊಂಡಿರುತ್ತೆ ಅಷ್ಟೇ. ಅದನ್ನ ನಾವು ಸೆಕೆಂಡ್ ಸ್ಟೆಪ್ ಅಲ್ಲಿ ರಿಸೀವಿಂಗ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಸೊ ಅಂದ್ರೆ ಈಗ ಪ್ರಿಲಿಮಿನರಿ ಇಂಟರ್ವ್ಯೂನಲ್ಲಿ ಮೊದಲ ಏನು ಫಸ್ಟ್ ಸ್ಟೆಪ್ ಅಲ್ಲಿ ಪಾಸ್ ಆಗಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳು ಯಾರಿರ್ತಾರೆ, ಅಪ್ಲಿಕೆಂಟ್ಸ್ ಇರ್ತಾರೆ, ಅವರು ಸೆಕೆಂಡ್ ಸ್ಟೆಪ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ರಿಸೀವ್ ಮಾಡ್ಕೊಳ್ತಕ್ಕಂಥದ್ದು. ಅದು ಸೆಕೆಂಡ್ ಸ್ಟೆಪ್ ಅಲ್ಲಿ ಬರ್ತಕ್ಕಂಥ ಯಾರು ಕ್ಯಾಂಡಿಡೇಟ್ಸ್ ಇರ್ತಾರೆ, ಅಪ್ಲಿಕೆಂಟ್ಸ್ ಇರ್ತಾರೆ, ಅವರು ರಿಸೀವ್ ಮಾಡ್ಕೋಬೇಕಾಗುತ್ತೆ. ದಟ್ ಇಸ್ ಸೆಕೆಂಡ್ ಸ್ಟೆಪ್, ರಿಸೀವಿಂಗ್ ಅಪ್ಲಿಕೇಶನ್ ಅಂತ ಕರಿತೀವಿ. ಆಫ್ಟರ್ ಕಂಪ್ಲೀಷನ್ ಆಫ್ ಸೆಕೆಂಡ್ ಸ್ಟೆಪ್, ಥರ್ಡ್ ಒನ್ ಬಂದು ಸ್ಕ್ರೀನಿಂಗ್ ಆಫ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಅಂದ್ರೆ ಸ್ಕ್ರೀನಿಂಗ್ ಆಫ್ ಅಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ಅಪ್ಲಿಕೇಶನ್ಸ್ ಅನ್ನ ಯಾವೆಲ್ಲ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡಿರ್ತಾರೆ ಆ ಅಪ್ಲೈ ಮಾಡಿರೋ ಅಪ್ಲಿಕೇಶನ್ಸ್ ಅನ್ನ ಸ್ಕ್ರೀನಿಂಗ್ ಮಾಡಬೇಕಾಗುತ್ತೆ. ದಟ್ ಮೀನ್ಸ್ HR ರಿವ್ಯೂ ದಿ ಅಪ್ಲಿಕೇಶನ್ ಬೇಸ್ಡ್ ಆನ್ ದಿ ಕ್ವಾಲಿಫಿಕೇಶನ್, ಬೇಸ್ಡ್ ಆನ್ ದಿ ಎಕ್ಸ್ಪೀರಿಯನ್ಸ್, ಬೇಸ್ಡ್ ಆನ್ ದಿ ಸ್ಕಿಲ್. ಸೊ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆರ್ ಶಾರ್ಟ್ ಲಿಸ್ಟೆಡ್ ಫಾರ್ ಫರ್ದರ್ ಸೆಲೆಕ್ಷನ್. ಇಫ್ ಇನ್ಎಲಿಜಿಬಲ್ ಇದ್ದಾರೆ ಅಂತ ಹೇಳಿದ್ರೆ ಆ ತರದ ಕ್ಯಾಂಡಿಡೇಟ್ ನ ಅಲ್ಲೇ ಸ್ಟಾಪ್ ಮಾಡ್ತಾರೆ, ಮುಂದಕ್ಕೆ ಆಯ್ಕೆ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ದಟ್ ಇಸ್ ವಾಟ್ ಸ್ಕ್ರೀನಿಂಗ್ ಆಫ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಅಂದ್ರೆ ಎಷ್ಟೆಲ್ಲ ಅಪ್ಲಿಕೇಶನ್ಸ್ ಬಂದಿರುತ್ತೆ ಆ ಎಲ್ಲ ಅಪ್ಲಿಕೇಶನ್ಸ್ ಅನ್ನ ಒಂದು ಸೂಕ್ಷ್ಮವಾಗಿ ಪರಿಶೀಲಿಸಬೇಕಾಗುತ್ತೆ. ಸೊ ಅವರ ಒಂದು ಏಜ್ ಕಂಡೀಷನ್ ಆಗಿರ್ಬೋದು, ಮಾರ್ಕ್ಸ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಇವನ್ನೆಲ್ಲನೂ ಕೂಡ ಕನ್ಸಿಡರೇಷನ್ಸ್ ಅನ್ನ ಮಾಡ್ತಾರೆ ಸ್ಕ್ರೀನಿಂಗ್ ಮಾಡಬೇಕಾದ್ರೆ. ಸೊ ಯಾರಿಗೆ ಅರ್ಹತೆ ಇದೆ ಅವ್ರನ್ನ ಶಾರ್ಟ್ ಲಿಸ್ಟ್ ಅನ್ನ ಮಾಡ್ತಕ್ಕಂಥದ್ದು ಸ್ಕ್ರೀನಿಂಗ್ ಆಫ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಅಂದ್ರೆ ಅಪ್ಲೈ ಮಾಡ್ಬೇಕಾದ್ರೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಎಲ್ಲ ಅಪ್ಲೈ ಮಾಡಿರ್ತಾರೆ. ಸೊ HR ರಿವ್ಯೂ ದ ಅಪ್ಲಿಕೇಶನ್ಸ್ ಅನ್ನ ರಿವ್ಯೂ ಮಾಡ್ತಾರೆ ಬೇಸ್ಡ್ ಆನ್ ದಿ ಕ್ವಾಲಿಫಿಕೇಶನ್, ಬೇಸ್ಡ್ ಆನ್ ದಿ ಎಕ್ಸ್ಪೀರಿಯನ್ಸ್, ಬೇಸ್ಡ್ ಆನ್ ದಿ ಸ್ಕಿಲ್, ಬೇಸ್ಡ್ ಆನ್ ದಿ ನಾಲೆಡ್ಜ್. ಸೊ ಅವರು ಸ್ಕ್ರೀನ್ ಮಾಡ್ತಾ ಹೋಗ್ತಾರೆ. ಸೊ ಆ ಪ್ರಕಾರ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆರ್ ಶಾರ್ಟ್ ಲಿಸ್ಟೆಡ್ ಫಾರ್ ಫರ್ದರ್ ಸೆಲೆಕ್ಷನ್ಗೆ ಶಾರ್ಟ್ ಲಿಸ್ಟ್ ಮಾಡ್ತಕ್ಕಂಥದ್ದು. ದಟ್ ಇಸ್ ಸ್ಕ್ರೀನಿಂಗ್ ಆಫ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಒನ್ಸ್ ಸ್ಕ್ರೀನಿಂಗ್ ಆಫ್ ಅಪ್ಲಿಕೇಶನ್ ಕಂಪ್ಲೀಟೆಡ್, ಫೋರ್ತ್ ಸ್ಟೆಪ್ ಬಂದು ಸೆಲೆಕ್ಷನ್ ಟೆಸ್ಟ್ ಅಂತ ಕರಿತೀವಿ. ಅಂದ್ರೆ ಯಾರೆಲ್ಲ ಕ್ಯಾಂಡಿಡೇಟ್ ಶಾರ್ಟ್ ಲಿಸ್ಟ್ ಆಗಿರ್ತಾರೆ, ಅಂದ್ರೆ ಶಾರ್ಟ್ ಲಿಸ್ಟ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಅನ್ನ ಫರ್ದರ್ ಅವರು ಟೆಸ್ಟ್ ಮಾಡ್ತಾ ಹೋಗ್ತಾರೆ. ದಟ್ ಇಸ್ ಸೆಲೆಕ್ಷನ್ ಟೆಸ್ಟ್ ಅಂತ ಕರಿತೀವಿ. ಕ್ಯಾಂಡಿಡೇಟ್ ಮೇ ರಿಕ್ವೈರ್ಡ್ ಟು ಟೇಕ್ ಓವರ್ ವೇರಿಯಸ್ ಟೆಸ್ಟ್ ಅನ್ನ ಒಂದು ಆರ್ಗನೈಸೇಷನ್ ಸೆಲೆಕ್ಷನ್ ಮಾಡ್ಕೋಬೇಕಾದ್ರೆ ಕಂಡಕ್ಟ್ ಮಾಡುತ್ತೆ. ಆ ಎಲ್ಲ ಟೆಸ್ಟ್ ಅನ್ನ ಅವರು ಪಾಸ್ ಮಾಡಬೇಕಾಗುತ್ತೆ. ಲೈಕ್ ಆಪ್ಟಿಟ್ಯೂಡ್ ಟೆಸ್ಟ್ ಆಗಿರ್ಬೋದು, ಇಂಟೆಲಿಜೆನ್ಸ್ ಟೆಸ್ಟ್ ಆಗಿರ್ಬೋದು, ಪರ್ಸನಾಲಿಟಿ ಟೆಸ್ಟ್ ಆಗಿರ್ಬೋದು, ಟೆಕ್ನಿಕಲ್ ಟೆಸ್ಟ್ ಆಗಿರ್ಬೋದು, ಸ್ಕಿಲ್ ಟೆಸ್ಟ್ ಆಗಿರ್ಬೋದು. ಸೊ ಎಲ್ಲದನ್ನು ಕೂಡ ಚೆಕ್ ಮಾಡ್ತಕ್ಕಂಥದ್ದು. ದಟ್ ಇಸ್ ವಾಟ್. ಸೊ ಒಂದ್ಸಲ ಅಭ್ಯರ್ಥಿ ಏನ್ ಕ್ಯಾಂಡಿಡೇಟ್ ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸೊ ಅವರ ಒಂದು ಏನು ಕೆಲಸದ ಬಗ್ಗೆ ಇರ್ತಕ್ಕಂಥ ನಾಲೆಡ್ಜ್ ಆಗಿರ್ಬೋದು, ಅವರ ಒಂದು ಬುದ್ಧಿವಂತಿಕೆ ಆಗಿರ್ಬೋದು, ಅಥವಾ ಅವರ ಒಂದು ಕೆಪಾಸಿಟಿಯನ್ನ ಚೆಕ್ ಮಾಡಲಿಕ್ಕೆ ಸೊ ಕೆಲವರು ಆನ್ಲೈನ್ ಮುಖಾಂತರ ಟೆಸ್ಟ್ ಅನ್ನ ಮಾಡ್ಬೋದು, ಕೆಲವರು ಆಫ್ಲೈನ್ ಮುಖಾಂತರ ಬೇಕಾದ್ರೆ ಟೆಸ್ಟ್ ಅನ್ನ ಮಾಡ್ಬೋದು. ಬಿಕಾಸ್ ಆಫ್ ಟು ನೋ ಅಬೌಟ್ ದೈರ್ ನಾಲೆಡ್ಜ್, ಸ್ಕಿಲ್ಸ್, ಕ್ವಾಲಿಫಿಕೇಶನ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಸೊ ಅವರ ಒಂದು ಸ್ಕಿಲ್ಸ್ ಅನ್ನ ಚೆಕ್ ಮಾಡಲಿಕ್ಕೆ ಸೊ ಸೆಲೆಕ್ಷನ್ ಟೆಸ್ಟ್ ಅನ್ನ ಮಾಡ್ತಕ್ಕಂಥದ್ದು. ಸೊ ಇದು ಯಾರ ಅಪ್ಲಿಕೇಶನ್ ಶಾರ್ಟ್ ಲಿಸ್ಟ್ ಆಗಿರುತ್ತೆ ಅವರಿಗೆ ಸೆಲೆಕ್ಷನ್ ಟೆಸ್ಟ್ ಅನ್ನ ಕೊಡ್ತಕ್ಕಂಥದ್ದು ಫೋರ್ತ್ ಸ್ಟೆಪ್ ಅಲ್ಲಿ. ಸೊ ಅದು ಫೋರ್ತ್ ಸ್ಟೆಪ್ ಆದ್ಮೇಲೆ ಫಿಫ್ತ್ ಸ್ಟೆಪ್ ಬಂದು ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂ ಅಂತ ಕರಿತೀವಿ. ಅಂದ್ರೆ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಏನು ಆಪ್ಟಿಟ್ಯೂಡ್ ಟೆಸ್ಟ್ ಅನ್ನ ಮಾಡ್ತಾರೆ, ಸೊ ಅದಾದ್ಮೇಲೆ ಅವರು ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಆರ್ ಇಂಟರ್ವ್ಯೂನ ಮಾಡಬೇಕಾಗುತ್ತೆ. ಸೊ ದ ಇಂಟರ್ವ್ಯೂವರ್ ಅಸೆಸ್ ದಿ ಕಮ್ಯುನಿಕೇಶನ್ ಸ್ಕಿಲ್ ನ ಚೆಕ್ ಮಾಡ್ತಾರೆ, ನಾಲೆಡ್ಜ್ ಅನ್ನ ಚೆಕ್ ಮಾಡ್ತಾರೆ, ಕಾನ್ಫಿಡೆನ್ಸ್ ಅನ್ನ ಚೆಕ್ ಮಾಡ್ತಾರೆ, ಅವನ ಆಟಿಟ್ಯೂಡ್ ಆಗಿರ್ಬೋದು, ಬಿಹೇವಿಯರ್ ಆಗಿರ್ಬೋದು, ಸೂಟಬಿಲಿಟಿ ಫಾರ್ ದಿ ಜಾಬ್ ಪೊಸಿಷನ್ಗೆ ಸೂಟಬಿಲಿಟಿ ಆಗಿರ್ಬೋದು, ಎಲ್ಲದನ್ನ ಕೂಡ ಸೊ ಒಬ್ಬ ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಎಂಪ್ಲಾಯರ್ ಯಾರು ಇಂಟರ್ವ್ಯೂ ಮಾಡ್ತಾ ಇರ್ತಾರೆ ಅವರು ಚೆಕ್ ಮಾಡ್ತಾರೆ. ಅಂದ್ರೆ ಒಂದು ಯಾರು ಇಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ ಯಾರು ಏನು ಸೆಲೆಕ್ಷನ್ ಟೆಸ್ಟ್ ಅನ್ನ ಪಾಸ್ ಆಗಿರ್ತಾರೆ ಆ ಸೆಲೆಕ್ಟ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಆಗ್ತಾರೆ. ಸೊ ಆ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಆರ್ ಇಂಟರ್ವ್ಯೂಡ್ ಬೈ ದ ಇಂಟರ್ವ್ಯೂವರ್. ಒಬ್ಬ ಯಾರು ಸೆಲೆಕ್ಷನ್ ಟೆಸ್ಟ್ ಅನ್ನ ಪಾಸ್ ಆಗಿರ್ತಾನೆ ಅವ್ರನ್ನ ಫೇಸ್ ಟು ಫೇಸ್ ಇಂಟರ್ವ್ಯೂನ ಮಾಡ್ತಕ್ಕಂಥದ್ದು. ದಟ್ ಈಸ್ ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂ ಅಂತ ಕರಿತೀವಿ. ಇಲ್ಲಿ ಇಂಟರ್ವ್ಯೂವರ್ ಯಾರಿರ್ತಾರೆ ಅವರು ಅಸೆಸ್ ಮಾಡ್ತಾರೆ ಒಬ್ಬ ಕ್ಯಾಂಡಿಡೇಟ್ ನ ಅವನು ಹೇಗೆ ಕಮ್ಯುನಿಕೇಟ್ ಮಾಡ್ತಾನೆ,
ಸೊ ಅವನಿಗೆ ಯಾವ ತರ ನಾಲೆಡ್ಜ್ ಇದೆ, ಅವನು ಯಾವ ತರ ಕಾನ್ಫಿಡೆನ್ಸ್ ಇದೆ, ಅವನ ಆಟಿಟ್ಯೂಡ್ ಏನು, ಅವನ ಬಿಹೇವಿಯರ್ ಏನು, ಅಥವಾ ಆ ಒಬ್ಬ ವ್ಯಕ್ತಿ ನಮ್ಮ ಒಂದು ಜಾಬ್ಗೆ ಸೂಟಬಲ್ ಆಗ್ತಾನ, ಎಲ್ಲದನ್ನ ಕೂಡ ಒಬ್ಬ ಇಂಟರ್ವ್ಯೂವರು ಕ್ವಶನ್ಸ್ ಅನ್ನ ಕೇಳ್ಕೊಂಡು ಇಂಟರ್ವ್ಯೂ ಮಾಡ್ಕೊಳ್ತಾ ಅಸೆಸ್ ಅನ್ನ ಮಾಡ್ತಕ್ಕಂಥದ್ದು, ದಟ್ ಈಸ್ ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂ ಅಂತ ಕರಿತೀವಿ. ಸೊ ಅದಾದ್ಮೇಲೆ ಬರ್ತಕ್ಕಂಥದ್ದು ರೆಫರೆನ್ಸ್ ಚೆಕ್ ಅಂತ ಕರಿತೀವಿ. ಅಂದ್ರೆ ದಿ ಎಂಪ್ಲಾಯರ್ ಕಾಂಟ್ಯಾಕ್ಟ್ ದ ಕ್ಯಾಂಡಿಡೇಟ್ಸ್ ಪ್ರೀವಿಯಸ್ ಎಂಪ್ಲಾಯರ್ಸ್ ಆರ್ ರೆಫರೆನ್ಸ್. ಸೊ ಕ್ಯಾಂಡಿಡೇಟ್ಸ್ ಏನು ಕ್ಯಾಂಡಿಡೇಟ್ಸ್ ಯಾರಿರ್ತಾರೆ ಅವರ ಒಂದು ಪ್ರೀವಿಯಸ್ ಎಲ್ಲಿ ಕೆಲಸ ಮಾಡಿದ್ದಾರೆ, ಅವರ ಎಂಪ್ಲಾಯರ್ಸ್ ಆಗಿರ್ಬೋದು, ರೆಫರೆನ್ಸ್ ಆಗಿರ್ಬೋದು, ಚೆಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಸೊ ಈಗ ಯಾರಾದ್ರೂ ಒಬ್ಬ ಕ್ಯಾಂಡಿಡೇಟು ಯಾವುದೋ ರೆಫರೆನ್ಸ್ ಅನ್ನ ಕೊಟ್ಟಿರ್ತಾನೆ, ಸೊ ಎಲ್ಲೋ ಬೇರೆ ಎಲ್ಲೋ ಕೆಲಸ ಮಾಡಿರ್ತಾರೆ, ಆ ಒಂದು ಕಂಪನಿಯ ಫ್ರೆಂಡ್ಸ್ ಅನ್ನೋ ಮ್ಯಾನೇಜರ್ನೋ ಅಥವಾ ಯಾರೋ ಒಬ್ಬ ವ್ಯಕ್ತಿಯ ರೆಫರೆನ್ಸ್ ಕೊಟ್ಟಿದ್ದಾನೆ ಅಂದ್ರೆ, ಸೊ ಅವರು ರೆಫರೆನ್ಸ್ ಚೆಕ್ ಮಾಡ್ತಾನೆ. ಏನಕ್ಕೆ ರೆಫರೆನ್ಸ್ ಚೆಕ್ ಮಾಡ್ತಾರೆ ಅಂದ್ರೆ, ಬಿಕಾಸ್ ಇಟ್ ಟೆಲ್ಸ್ ಟು ವೆರಿಫೈ ದ ಕ್ಯಾಂಡಿಡೇಟ್ಸ್ ಕ್ವಾಲಿಫಿಕೇಶನ್, ಕ್ಯಾಂಡಿಡೇಟ್ ಎಕ್ಸ್ಪೀರಿಯನ್ಸ್, ಕ್ಯಾಂಡಿಡೇಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಅವರಲ್ಲಿ ವರ್ಕ್ ಮಾಡಿದಾರಾ, ಅವರ ಬಿಹೇವಿಯರ್ ಏನೋ, ಸೊ ಅವ್ರ ಕ್ವಾಲಿಫಿಕೇಶನ್ಸ್ ಏನೋ, ಅವ್ರಿಗೆ ಏನ್ ಕೆಲಸ, ಎಲ್ಲದನ್ನು ಕೂಡ ಚೆಕ್ ಮಾಡ್ಲಿಕ್ಕೆ ಅವರು ರೆಫರೆನ್ಸ್ ಚೆಕ್ ಅನ್ನ ಯೂಸ್ ಮಾಡ್ತಕ್ಕಂಥದ್ದು. ಸೊ ಇಂಟರ್ವ್ಯೂ ಆರ್ ಏನ್ ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂ ಆದ್ಮೇಲೆ ರೆಫರೆನ್ಸ್ ಚೆಕ್ ಅನ್ನ ಮಾಡ್ತಕ್ಕಂಥದ್ದು. ಆ ರೆಫರೆನ್ಸ್ ಚೆಕ್ ಓಕೆ, ದ ಕ್ಯಾಂಡಿಡೇಟ್ಸ್ ಅಲ್ಲೇ ಕೆಲಸ ಮಾಡಿದ್ದಾನೆ, ಅವನ ಕ್ಯಾರೆಕ್ಟರಿಸ್ಟಿಕ್ಸ್ ಚೆನ್ನಾಗಿದೆ, ಅವನ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ ಅಂತ ಒಪಿನಿಯನ್ ಬಂದಾಗ ನೆಕ್ಸ್ಟ್ ಸ್ಟೆಪ್ ಹೋಗ್ತಾರೆ, ಮೆಡಿಕಲ್ ಎಕ್ಸಾಮಿನೇಷನ್ಸ್ ಹೋಗ್ತಾರೆ. ದಟ್ ಈಸ್ ಕ್ಯಾಂಡಿಡೇಟ್ ಅಂಡರ್ಗೋ ಎ ಮೆಡಿಕಲ್ ಚೆಕ್ಅಪ್, ಇಟ್ ಎನ್ಶೂರ್ ದೇ ಆರ್ ಫಿಸಿಕಲಿ ಅಂಡ್ ಮೆಂಟಲಿ ಫಿಟ್ ಫಾರ್ ದಿ ಜಾಬ್. ಸೊ ಡೈರೆಕ್ಟ್ ಆಗಿ ಜಾಬ್ ಅನ್ನ ತಗೊಳ್ಳೋಕೆ ಮುಂಚೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಎಲ್ಲ ಕರೆಕ್ಟ್ ಆಗಿದೆ ಅಂದ್ರೆ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಆದ್ರೆ ಕ್ಯಾಂಡಿಡೇಟು ಫಿಸಿಕಲಿ ಮತ್ತೆ ಮೆಂಟಲಿ ಕೆಲಸ ಮಾಡ್ಲಿಕ್ಕೆ ಫಿಟ್ ಆಗಿದಾನ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಅನ್ನ ಮಾಡ್ತಕ್ಕಂಥದ್ದು. ಸೊ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಕೂಡ ಪಾಸ್ ಆಗಿದ್ದೇನೆ ಅಂದ್ರೆ ಫೈನಲ್ ಸೆಲೆಕ್ಷನ್ಸ್ ಬರುತ್ತೆ, ಬೇಸ್ಡ್ ಆನ್ ದಿ ಓವರ್ ಆಲ್ ಪರ್ಫಾರ್ಮೆನ್ಸ್ ಇನ್ ಟೆಸ್ಟ್ ಅಲ್ಲಿ ಆಗಿರ್ಬೋದು, ಇಂಟರ್ವ್ಯೂ ಆಗಿರ್ಬೋದು, ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಆಗಿರೋದು ಎಲ್ಲದ್ರಿಗೂ ಕೂಡ ವೆರಿಫೈ ಮಾಡ್ದಾದ್ಮೇಲೆ ದ ಬೆಸ್ಟ್ ಕ್ಯಾಂಡಿಡೇಟ್ ನ ಸೆಲೆಕ್ಷನ್ಸ್ ಅನ್ನ ಮಾಡ್ತಾರೆ. ಎಲ್ಲಾ ಟೆಸ್ಟ್, ಎಲ್ಲಾ ಇಂಟರ್ವ್ಯೂ, ಎಲ್ಲಾ ವೆರಿಫಿಕೇಶನ್ಸ್ ಮಾಡಿದ್ಮೇಲೆ ಎಲ್ಲ ಕರೆಕ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ, ಬೆಟರ್ ಇದೆ ಅಂತ ಹೇಳಿದ್ರೆ, ಬೆಸ್ಟ್ ಇದೆ ಅಂತ ಹೇಳಿದ್ರೆ ಅಂತ ಕ್ಯಾಂಡಿಡೇಟ್ ಅನ್ನ ಫೈನಲ್ ಆಗಿ ಸೆಲೆಕ್ಷನ್ಸ್ ಅನ್ನ ಮಾಡ್ತಾರೆ. ಅದಾದ್ಮೇಲೆ ಜಾಬ್ ಆಫರ್ ಅನ್ನ ಕೊಡ್ತಾರೆ. ದ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ರಿಸೀವ್ ಎನ್ ಅಪಾಯಿಂಟ್ಮೆಂಟ್ ಲೆಟರ್. ಜಾಬ್ ಆಫರ್ ಅಂದ್ರೆ ಅಪಾಯಿಂಟ್ಮೆಂಟ್ ಲೆಟರ್ ಕಂಟೈನಿಂಗ್ ದ ಡೀಟೇಲ್ಸ್ ಆಫ್ ಜಾಬ್ ರೋಲ್, ಟರ್ಮ್ ಆಫ್ ದಿ ಎಂಪ್ಲಾಯ್ಮೆಂಟ್ ಅಂಡ್ ಸ್ಯಾಲರಿ, ಎಲ್ಲ ರೀತಿ ಇನ್ಫಾರ್ಮೇಶನ್ಸ್ ಅನ್ನ ಒಳಗೊಂಡಂತ ಒಂದು ಜಾಬ್ ಆಫರ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಸೊ ಜಾಬ್ ಆಫರ್ ಅನ್ನ ಪ್ರೊವೈಡ್ ಮಾಡಿದಾದ್ಮೇಲೆ ಫೈನಲ್ ಆಗಿ ಪ್ಲೇಸ್ಮೆಂಟ್ ಅಂಡ್ ಇಂಡಕ್ಷನ್ಸ್ ಪ್ರೋಗ್ರಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಪ್ಲೇಸ್ಮೆಂಟ್ ಅಂಡ್ ಇಂಡಕ್ಷನ್ಸ್ ಅನ್ನ ಮಾಡ್ತಕ್ಕಂಥದ್ದು, ದ ಎಂಪ್ಲಾಯೀಸ್ ಅಸೈನ್ ಟು ದಿ ರೈಟ್ ಜಾಬ್ಗೆ ಅಸೈನ್ ಮಾಡ್ತಾರೆ. ಅಂಡ್ ಇಂಡಕ್ಷನ್ ಅಥವಾ ಓರಿಯಂಟೇಷನ್ ಪ್ರೋಗ್ರಾಮ್ ಇಂಟ್ರೊಡ್ಯೂಸ್ಡ್ ಟು ಎಂಪ್ಲಾಯಿ ಟು ದಿ ಆರ್ಗನೈಸೇಷನ್, ಇಟ್ಸ್ ಪಾಲಿಸಿ ಅಂಡ್ ಕೋ ವರ್ಕರ್ಸ್. ಒಂದು ಇಂಡಕ್ಷನ್ ಪ್ರೋಗ್ರಾಮ್ಸ್ ಅನ್ನ ಕಂಡಕ್ಟ್ ಮಾಡಬೇಕಾಗುತ್ತೆ, ಬಿಕಾಸ್ ಆಫ್ ಟು ಅಂಡರ್ಸ್ಟ್ಯಾಂಡ್ ದ ಆರ್ಗನೈಸೇಷನ್ ಮತ್ತೆ ಅವರ ಕೋ ವರ್ಕರ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಕೆ. ಸೊ ಸೆಲೆಕ್ಷನ್ ಪ್ರೋಸೆಸ್ ಅಂತ ಕೇಳ್ತಾರೆ. ಸೊ ಎಕ್ಸ್ಪೆಕ್ಟೆಡ್ ಕ್ವಶನ್ 10 ಪಾಯಿಂಟ್ಸ್ ಅನ್ನ ಕರೆಕ್ಟ್ ಆಗಿ ಬರೀರಿ. ಸೊ ಸೆಲೆಕ್ಷನ್ ಅಂತ ಹೇಳಿದ್ರೆ ಅಪ್ಲಿಕೆಂಟ್ಸ್ ಅಲ್ಲಿ ಒಬ್ಬ ಸೂಟಬಲ್ ಕ್ಯಾಂಡಿಡೇಟ್ ಅನ್ನ ಸೆಲೆಕ್ಟ್ ಮಾಡ್ತಕ್ಕಂಥದ್ದೇ ಸೆಲೆಕ್ಷನ್ ಅಂತ ಕರಿತೀವಿ. ಸೊ ಅಲ್ಲಿ ಯಾವ ತರ ನಡೆಯುತ್ತೆ ಅಂದ್ರೆ, ಪ್ರಿಲಿಮಿನರಿ ಇಂಟರ್ವ್ಯೂ ಮಾಡಬೇಕು, ರಿಸೀವಿಂಗ್ ಅಪ್ಲಿಕೇಶನ್, ಸ್ಕ್ರೀನಿಂಗ್ ಅಪ್ಲಿಕೇಶನ್, ಸೆಲೆಕ್ಷನ್ ಟೆಸ್ಟ್, ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂ, ರೆಫರೆನ್ಸ್ ಚೆಕ್, ಮೆಡಿಕಲ್ ಎಕ್ಸಾಮಿನೇಷನ್, ಫೈನಲ್ ಸೆಲೆಕ್ಷನ್, ಜಾಬ್ ಆಫರ್, ಪ್ಲೇಸ್ಮೆಂಟ್ ಅಂಡ್ ಇಂಡಕ್ಷನ್. ಇಷ್ಟು ಬರೆದ್ರೆ ಸೊ ನಿಮಗೆ 14 ಮಾರ್ಕ್ಸ್ ವಿತ್ ಎಕ್ಸ್ಪ್ಲನೇಷನ್ ಸಮೇತ ಬರೆದ್ರೆ ನಿಮಗೆ 14 ಮಾರ್ಕ್ಸ್ ಬರುತ್ತೆ. ಅಂಡ್ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ತಿಳ್ಕೋಬಹುದು ಸೆಲೆಕ್ಷನ್ ಪ್ರೋಸೆಸ್. ಓಕೆ, ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ ಯು.